ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕರ್ನಾಟಕದಿಂದ 11 ಜನಕ್ಕೆ ಕರೆದಿದ್ದಾರೆ, ಮದುವೆಗೆ ಇನ್ವೈಟ್ ಮಾಡಿದ್ದಾರೆ. ಶಿವಣ್ಣ, ಸುದೀಪ್, ಯಶ್, ಅಶ್ವಿನಿ, ಪುನೀತ್ ರಾಜ್ಕುಮಾರ್, ಹಾಗೆ ಆಶಿಕಾ ರಂಗನಾಥ್, ರವಿಚಂದ್ರನ್, ಧ್ರುವ, ಗಣೇಶ್, ಎ ಹರ್ಷ, ನಂದಕಿಶೋರ್, ಸಿಂಪಲ್ ಸುನಿ, ಒಟ್ಟು ಇಷ್ಟು ಜನಕ್ಕೆ ಮದುವೆಗೆ ಅಂತ ಕರೆದಿರೋದು. ಮದುವೆಗೆಲ್ಲ ರಿಸೆಪ್ಷನ್ಗೆ. ಇದು ಮಾರ್ಚ್ 4ನೇ ತಾರೀಕು ಹೈದರಾಬಾದ್ನ ತಾಜ್ನಲ್ಲಿ ನಡೀತಾ ಇರೋ ರಿಸೆಪ್ಷನ್ಗೆ. ಸೊ ರಶ್ಮಿಕಾ ಮಂದಣ್ಣ ಮದುವೆಯಲ್ಲಿ ಆಶಿಕಾ ರಂಗನಾಥ್ ಕೂಡ ಭಾಗಿಯಾಗ್ತಾರಂತೆ. ಮೋದಿ ಶುಭ ಹಾರೈಸಿದ್ರ ಅನ್ನುವ ಪ್ರಶ್ನೆ ಇದೆ, ವೈರಲ್ ಆಗ್ತಾ ಇದೆ. ಪ್ರಧಾನಿ ಮೋದಿ ಅವರು ಅವರಿಗೆ ಶುಭ ಕೋರಿದಂತಹ ಒಂದು ಲೆಟರ್. ಕರ್ನಾಟಕದಿಂದ 11 ಮಂದಿಗೆ ಮಾತ್ರ ಇವರ ಮದುವೆಗೆ ಆಹ್ವಾನವನ್ನು ಕೊಡಲಾಗಿದೆ. ಕರಾವಳಿ ಭಾಗಕ್ಕೆ ನೀವು ಹೋಗ್ತೀರಾ ಮದುವೆಗೆ ಅಂತ ಅವರ ಮಾಜಿ ಸ್ನೇಹಿತರನ್ನ ಕೇಳಿದಾಗ ಅವ್ರು ನಮ್ಮನ್ನು ಕರೆಯಲ್ಲ ಅಂತಲೂ ಗೊತ್ತು, ಆ್ಯಂಡ್ ನಾವು ಹೋಗೋದೂ ಇಲ್ಲ ಅಂತ ಹೇಳಿದರು. ಉಳಿದಂತೆ ಅವ್ರಿಗೆ ಬೇಕಾಗಿರುವ ಅತ್ಯಾಪ್ತರನ್ನ ಸಿನಿಮಾ ರಂಗದಿಂದ ಕರೆದಿದ್ದಾರೆ. ರಾಜ್ಯದಲ್ಲಿ ನಮ್ಮ ರಾಜ್ಯ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಹುಡುಗಿ ನಮ್ಮೂರವರೇ ರಶ್ಮಿಕಾ ಮಂದಣ್ಣ. ಸಿನಿಮಾ ಜರ್ನಿ ಆರಂಭ ಆಗಿದ್ದಿಲ್ಲೇ, ಹುಟ್ಟಿ ಬೆಳೆದಿದ್ದು ಇಲ್ಲೇ, ಕೊಡವ ಸಂಪ್ರದಾಯದವರು, ಬೆಂಗಳೂರಿನಲ್ಲಿ ಓದಿದ್ರು. ಹಾಗಾಗಿ ನಮ್ಮವ್ರು ಎಷ್ಟು ಜನ ಹೋಗ್ತಾರೆ ಅನ್ನೋದು ಪ್ರಶ್ನೆ ಬಂದೇ ಬರುತ್ತೆ. ಆ್ಯಂಡ್ ಹಳೆ ಸ್ನೇಹಿತರನ್ನ ಮರ್ತು ಬಿಟ್ರಾ ಅಂತ. ಮೋರ್ ಡೀಟೇಲ್ಸ್ ನನ್ನ ಕಲಿಗ ಕೀರ್ತಿ ನೀಡ್ತಾರೆ. ಕೀರ್ತಿ, ವೈಭೋಗದ ಮದುವೆಗೆ ಸಿದ್ಧತೆಗಳು ಹೇಗಾಗ್ತಾ ಇದೆ ಆ್ಯಂಡ್ ಎಷ್ಟು ಜನರನ್ನ ಈ ಜೋಡಿ ಕರೆದಿದೆ, ಮತ್ತು ಹಳೆ ಸ್ನೇಹಿತರನ್ನ ಕರೀಲಿಲ್ವಾ, ಎಲ್ರೂ ಯಾಕೆ ಕರಿತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗೇ ಬರುತ್ತೆ. ಡೀಟೇಲ್ಸ್ ಕೊಡೋದಾದ್ರೆ ಕೀರ್ತಿ. ವಿದ್ಯಾ, ಈ ವರ್ಷದ ಅತಿ ರಾಯಲ್ ವೆಡ್ಡಿಂಗ್ ಅಂತ ಹೇಳಿದರೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವ್ರದ್ದು. ಅಂದರೆ 4-5 ವರ್ಷಗಳಿಂದ ಇವರು ಡೇಟಿಂಗ್ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಗಾಸಿಪ್ ರೂಮರ್ಸ್ ಇರ್ಬೋದು, ಎಲ್ಲ ಕಡೆ ಚರ್ಚೆ ಆಗ್ತಾ ಇತ್ತು. ಆದರೆ ಇದಕ್ಕೆ ಅಧಿಕೃತವಾಗಿ ಇತ್ತೀಚೆಗಷ್ಟೇ ರಶ್ಮಿಕಾ ಮಂದಣ್ಣ ಇರ್ಬೋದು, ವಿಜಯ್ ದೇವರಕೊಂಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ ಮೂಲಕ ಒಂದು ಪೋಸ್ಟ್ ಮಾಡಿದ್ರು. ಅಭಿಮಾನಿಗಳು ನಮಗೇನು ಹೆಸರು ಕೊಟ್ಟಿದ್ರು, ವಿರೋಶ್ ಅಂತ, ಈ ಹೆಸರಿನಲ್ಲೇ ನಾವು ಮದುವೆ ಮಾಡ್ಕೊಳ್ತಿದ್ದೀವಿ ಅನ್ನುವಂಥದ್ದನ್ನು ಹೇಳಿದರು. ಸದ್ಯಕ್ಕೆ ಈಗ ಅವರು ಮದುವೆ ಎಲ್ಲಿ ಬುಕ್ ಮಾಡಿದ್ರು, ಒಂದು ಉದಯಪುರ ಪ್ಯಾಲೇಸ್ ಅನ್ನುವಂಥದ್ದಿತ್ತು, ಅದನ್ನು ಆಟೋಮೆಟಿಕ್ಕಾಗಿ ಈಗ ಚೇಂಜ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಲೊಕೇಶನ್ ಇರಬಹುದು, ಒಂದಷ್ಟು ಜನರಿಗೆ ಈಗಾಗಲೇ ಗೊತ್ತಾಗಿದೆ. ಅದರಲ್ಲೂ ಸಹ ಗೌಪ್ಯವಾಗಿ ನಿಶ್ಚಿತಾರ್ಥವನ್ನು 2025ರಲ್ಲಿ ಮಾಡ್ಕೊಂಡಿದ್ರು. ಹೀಗಾಗಿ ಅತಿ ಸೀಕ್ರೆಟ್ ಆಗಿ ಇರಬೇಕು, ವೈಯಕ್ತಿಕವಾಗಿ ನಮ್ಮ ಜೀವನ ಮದುವೆ ಅನ್ನುವಂಥದ್ದು ನಮ್ಮ ಮೌಲ್ಯಕ್ಕೆ ಇರುವಂಥದ್ದು. ಹೀಗಾಗಿ ಅದನ್ನು ತುಂಬ ಗೌಪ್ಯವಾಗಿ ಮಾಡ್ಕೋಬೇಕನ್ನುವಂಥದ್ದು ರಶ್ಮಿಕಾ ಅವರ ಒಂದು ಪ್ಲಾನ್ ಆಗಿರುತ್ತೆ. ಹೀಗಾಗಿ ಅವರು ಉದಯಪುರ ಪ್ಯಾಲೇಸ್ ಏನು ಬುಕ್ ಮಾಡಿದ್ರು ಅದನ್ನು ಸಂಪೂರ್ಣವಾಗಿ ಈಗ ಕ್ಯಾನ್ಸಲ್ ಮಾಡಿ ITC ಮೊಮೆಂಟೋಸ್ ಈ ಒಂದು ಹೋಟೆಲ್ನಲ್ಲಿ, ಲಕ್ಸುರಿ ಹೋಟೆಲ್ನಲ್ಲಿ ಈಗ ಮದುವೆಯನ್ನು ಮಾಡ್ಕೊಳ್ತಿದ್ದಾರೆ. ಅದರಲ್ಲೂ ಸಹ ನಾಳೆ ನಡೆಯುವಂತಹ ಮದುವೆ ಬೆಳಗ್ಗೆ 10 ಗಂಟೆಗೆ ಏನು ಶಾಸ್ತ್ರ ಸಂಪ್ರದಾಯ ಇರ್ಬೋದು, ವಿಜಯ್ ದೇವರಕೊಂಡ ಅವರ ತೆಲುಗು ಹಿಂದೂ ಸಂಪ್ರದಾಯದಲ್ಲಿ ಮದುವೆ ಜರುಗಲಿದೆ. ತದನಂತರ ಇದೇ ಮುಹೂರ್ತದಲ್ಲಿ ಕೊಡವ ಶೈಲಿಯಲ್ಲಿ ಸಹ ಆ ಒಂದು ಮದುವೆ ಜರುಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅದರಲ್ಲೂ ಸಹ 117 ವಿಲ್ಲಾಗಳನ್ನು ಈಗಾಗಲೇ ಅಲ್ಲಿ ಬುಕ್ ಮಾಡಲಾಗಿದೆ. ಅಂದರೆ ಕೇವಲ 100 ಜನಕ್ಕೆ ಆಹ್ವಾನವನ್ನು ಕೊಟ್ಟಿರುವಂಥದ್ದು. ಅದರಲ್ಲೂ 117 ವಿಲ್ಲಾ ಅಂತ ಹೇಳಿದ್ರೆ, ಒಂದು ವಿಲ್ಲ ಒಂದು ರಾತ್ರಿಗೆ ಅಲ್ಲಿ ಪ್ರೈಸ್ ಎಷ್ಟಿದೆ ಅಂತ ಹೇಳಿದ್ರೆ 28,000ದಿಂದ 90,000ದವರೆಗೂ ಇರುವಂಥದ್ದು. ಅದರಲ್ಲೂ ಸಹ 117 ವಿಲ್ಲಾಗಳನ್ನು ಅವರು ಬುಕ್ ಮಾಡಿರುವಂಥದ್ದು. ಹೀಗಾಗಿ ಒಂದು ರೀತಿ ಲಕ್ಸುರಿಯಾಗಿ ಈ ಒಂದು ಮದುವೆ ಕೂಡ ಜರುಗ್ತಾ ಇದೆ. ಯಾವುದೇ ಒಂದು ಫೋನ್ ಕೂಡ ಅಲ್ಲಿ ಅಲೋ ಇಲ್ಲ. ಯಾವುದೇ ಗೆಸ್ಟ್ಗಳು ಬರಬೇಕು ಅಂತ ಹೇಳಿದ್ರು ಸಹ ಅಲ್ಲಿ ಫೋನ್ ಪ್ರೈವೇಸಿ ಇರುತ್ತೆ, ನಿಷೇಧ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯ ವಿಡಿಯೋ ಚಿತ್ರೀಕರಣಗಳನ್ನು ಅಲ್ಲಿ ಸಹ ಮಾಡೋ ಹಾಗಿಲ್ಲ. ಇವತ್ತು ಸಂಜೆ ನಡೀತಿರುವಂಥ ಸಂಗೀತ ಕಾರ್ಯಕ್ರಮದಲ್ಲಿ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರಿಗೆ ಒಂದು ಸ್ಪೆಷಲ್ ಕೊರಿಯೋಗ್ರಫಿ ಸಾಂಗ್ ಅನ್ನು ಮಾಡಲಾಗಿದೆ. ಗೀತಾ ಗೋವಿಂದಂ ಚಿತ್ರದ ಇಂಕೆಂ ಇಂಕೆಂ ಕಾವಲೆ ಸಾಂಗ್ ನಾವು ಕೇಳಿರ್ತೀವಿ, ಎಲ್ಲರೂ ಸಹ ಇಷ್ಟಪಟ್ಟಿರ್ತೀವಿ. ಅದೇ ಹಾಡಿಗೆ ಇಬ್ಬರೂ ಸಹ ಇವತ್ತು ಸಂಜೆ ಹೆಜ್ಜೆ ಹಾಕ್ತಿದ್ದಾರೆ. ಇದರ ಜೊತೆಗೆ ನಾಳೆ ನಡೆಯುವಂಥ ಒಂದಷ್ಟು ಶಾಸ್ತ್ರಗಳಿರ್ಬೋದು, ಎಲ್ಲವೂ ಗೌಪ್ಯವಾಗಿರುವಂಥದ್ದು. ಇನ್ನು ಕನ್ನಡ ಚಿತ್ರರಂಗದ ಬಗ್ಗೆ ನಾವು ಹೇಳೋದಾದರೆ, ಯಾವ್ಯಾವ ಸ್ಟಾರ್ಸ್ಗೆ ರಶ್ಮಿಕಾ ಮಂದಣ್ಣ ಅವರ ಮದುವೆ ಆಹ್ವಾನ ಹೋಗಿತ್ತು ಅನ್ನುವಂಥ ಒಂದು ಕುತೂಹಲದ ಪ್ರಶ್ನೆ ಇತ್ತು. ಆದರೆ ಇದೀಗ ಬಂದಿರುವಂಥ ಮಾಹಿತಿ 11 ಜನ ಕಲಾವಿದರಿಗೆ ಈಗ ರಶ್ಮಿಕಾ ಮಂದಣ್ಣ ಅವರು ಸ್ಪೆಷಲ್ ಅಂದರೆ ಪರ್ಸ್ನಲ್ ಆಗಿ ಇವರು ಮೆಸೇಜ್ನ ಹಾಕಿರುವಂಥದ್ದು. ಅದರಲ್ಲೂ ಸಹ ಇನ್ವಿಟೇಷನ್ನ ಕಳಿಸಿರುವಂಥದ್ದು. ಆಶಿಕಾ ರಂಗನಾಥ್ ಅವರು ಈಗಾಗಲೇ ಉದಯಪುರ ಏರ್ಪೋರ್ಟ್ನಲ್ಲಿ ಕಾಣಿಸ್ಕೊಂಡಿರುವಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ. ಅದರಲ್ಲೂ ಸಹ ಅವರು ಕೂಡ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಕೂಡ ಅವರು ಹಂಚ್ಕೊಂಡಿದ್ರು ಅವರು ಹೋಟೆಲ್ನಲ್ಲಿ ಇರುವಂತಹ ಒಂದು ಫೋಟೋನ. ಇದರ ನಂತರ ಮುಹೂರ್ತ ಇರಬಹುದು, ಜೊತೆಗೆ ಮಾರ್ಚ್ 4ನೇ ತಾರೀಕು ನಡೀತಿರುವಂತಹ ರಿಸೆಪ್ಷನ್ನಲ್ಲಿ ವಿಜಯ್ ದೇವರಕೊಂಡ ಅವರ ಮದುವೆಗೆ ಯಾರ್ಯಾರು ಬರ್ತಾರೆ ಕನ್ನಡ ಸ್ಟಾರ್ಸ್ ಅಂತ ಹೇಳೋದಾದ್ರೆ, ರಶ್ಮಿಕಾ ಮಂದಣ್ಣ ಅವರು ಯಾವ್ಯಾವ ಸಿನಿಮಾದಲ್ಲಿ ನಟರ ಜೊತೆ ಅಭಿನಯಿಸಿದ್ರು, ಧ್ರುವ ಸರ್ಜಾ ಅವರು ಇರಬಹುದು, ಅಶ್ವಿನಿ ಪುನೀತ್ ರಾಜ್ಕುಮಾರ್, ರವಿಚಂದ್ರನ್ ಅವರು, ನಂದಕಿಶೋರ್ ಅವರು, ಜೊತೆಗೆ ಎ ಹರ್ಷ, ಸಿಂಪಲ್ ಸುನಿ ಅವರು, ಇದೇ ರೀತಿ ಶಿವಣ್ಣ ಇರಬಹುದು, ಯಶ್, ಸುದೀಪ್, ಇವರಿಗೆಲ್ಲ ಆಹ್ವಾನವನ್ನು ಕೊಟ್ಟಿದ್ದಾರೆ. ಸದ್ಯ ಈ ಮದುವೆ ರಾಯಲ್ ವೆಡ್ಡಿಂಗ್ನಲ್ಲಿ ಫ್ಯಾನ್ಸ್ ಕೂಡ ತುಂಬ ಎಕ್ಸೈಟ್ ಆಗಿದ್ದಾರೆ. ಫೋಟೋ ಕ್ಲಿಪ್ಪಿಂಗ್ಸ್ ಯಾವಾಗ ರಿವೀಲ್ ಮಾಡ್ತಾರೆ ಅನ್ನುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಕೀರ್ತಿ ಡೀಟೇಲ್ಸ್ಗೆ.